ಅಮೆರಿಕಾದ ಒಂದು ಬೆಳಕು ಹೊಳೆಯುವ ನಗರದಲ್ಲಿ ರಾಮಸ್ವಾಮಿ ಅಯ್ಯರ್ ಎಂಬ ಬಹಳ ಜಾಣ ಭಾರತೀಯ ವಿಜ್ಞಾನಿ ಇದ್ದ. ಅವನು ಪ್ರತಿದಿನ ತನ್ನ ಲ್ಯಾಬ್ನಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಒಂದು ದಿನ ಅನೇಕ ವರ್ಷಗಳ ಪರಿಶ್ರಮದ ಫಲವಾಗಿ ಅವನು ಒಂದು ಅತ್ಯಂತ ಮಹತ್ವದ ಹೊಸ ಫಾರ್ಮುಲಾವನ್ನು ಕಂಡುಹಿಡಿದ. ಈ ಫಾರ್ಮುಲಾ ಮಾನವ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವ ಸಾಮರ್ಥ್ಯ ಹೊಂದಿತು. ಆದರೆ ಒಂದು ವಿಚಾರ ಅವನ ಮನಸ್ಸನ್ನು ಸ್ಪರ್ಶಿಸಿತು. ಫಾರ್ಮುಲಾ ಯಾರಿಗೆ ಪ್ರಯೋಗಿಸಿದರೂ ಅವರ ಮನಸ್ಸು, ಭಾವನೆ, ನೆನಪು, ನಗು ಎಲ್ಲವೂ ಪಾರದರ್ಶಕವಾಗಿ ಗೋಚರಿಸುತ್ತದೆ. ಈ ಮಹತ್ವದ ಪ್ರಯೋಗ ಭಾರತದಲ್ಲೇ ನಡೆಯಬೇಕೆಂದು ನಿರ್ಧರಿಸಿದ ಸೈಂಟಿಸ್ಟ್ ತನ್ನ ದೇಶಕ್ಕೆ ವಾಪಸ್ಸಾಗುತ್ತಾನೆ. ಬುದ್ಧಿ, ಮನಸ್ಸು, ಯೋಚನೆಗಳು ಹಾಗೂ ಎಲ್ಲಾ ಭಾವನೆಗಳು, ನಗು, ಕೋಪ, ದುಃಖ, ಅಳು, ಭಯ ಎಲ್ಲವೂ ಪಾರದರ್ಶಕವಾಗುತ್ತವೆ. ಆ ವ್ಯಕ್ತಿ ಯೋಚಿಸುವ ಪ್ರತಿಯೊಂದು ಮಾತು ಸುತ್ತಮುತ್ತಲಿನವರಿಗೆ. ಫಾರ್ಮುಲಾ ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿಗೆ ಈ ಬದಲಾವಣೆಗಳ ಬಗ್ಗೆ ಯಾವುದೇ ಅರಿವು ಇರುವುದಿಲ್ಲ. ಅವರು ಜೀವಂತವಾಗಿದ್ದರೂ, ರಕ್ತವಿದ್ದರೂ ಜೀವಂತ ರೋಬೋ ಆಗಿ ಇರುತ್ತಾರೆ. ಸೈಂಟಿಸ್ಟ್ ಹಳ್ಳಿಗೆ ಬಂದು ತನ್ನ ಫಾರ್ಮುಲಾ ವಿವರಿಸುತ್ತಾನೆ. ಯಾರಾದರೂ ಸಹಕರಿಸುತ್ತೀರಾ ಎಂದು ಕೇಳುತ್ತಾನೆ. ಧೈರ್ಯಶಾಲಿ ಯುವಕ ಮುಂದೆ ಬಂದು, ಸರ್, ನಾನು ಸಿದ್ಧ. ಸೈಂಟಿಸ್ಟ್ ಹಳ್ಳಿಗೆ ಬಂದು ತನ್ನ ರಹಸ್ಯ ಫಾರ್ಮುಲಾ ಗರ್ಭಿಣಿಯ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಮಾತ್ರ ಪ್ರಯೋಗಿಸಬೇಕು ಎಂದು ಷರತ್ತು ಹೇಳುತ್ತಾನೆ. ಆ ಊರಿನ ಮತ್ತೊಬ್ಬ ಯುವಕ ಮುಂದೆ ಬಂದು ನನ್ನ ಗರ್ಭಿಣಿ ಹೆಂಡತಿಗೆ ಪ್ರಯೋಗ ಮಾಡಿ ಎಂದಾಗ ಸೈಂಟಿಸ್ಟ್ಗೆ ಅನಿರ್ವಚನೀಯ ಸಂತೋಷ ತುಂಬುತ್ತದೆ. ಸೈಂಟಿಸ್ಟ್ ಗರ್ಭಿಣಿಗೆ ಫಾರ್ಮುಲಾ ಇಂಜೆಕ್ಷನ್ ನೀಡುತ್ತಾನೆ. ಮಗು ಹುಟ್ಟಿದ ಮೇಲೆ ಈ ರಹಸ್ಯವನ್ನ ಮಗುವಿಗೆ ಯಾರೂ ಹೇಳಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಾನೆ. ಸೈಂಟಿಸ್ಟ್ ಮಗುವು ತಂದೆ, ತಾಯಿಯೊಡನೆ ಸಾಮಾನ್ಯವಾಗಿ ಬೆಳೆಯಲಿ ಎಂದು ಹೇಳಿರುತ್ತಾನೆ. ಕೆಲವು ತಿಂಗಳುಗಳ ನಂತರ ಮಗು ಸುರಕ್ಷಿತವಾಗಿ ಜನಿಸಿ ಪ್ರಪಂಚಕ್ಕೆ ಬಂದಿತು. ಊರಿನವರಿಗೆ ಆ ಮಗು ಹೇಗೆ ಹುಟ್ಟುತ್ತದೆ ಎಂಬ ಕುತೂಹಲ ಹೆಚ್ಚಾಗಿತ್ತು. ಆದರೆ ಅದು ಸಾಮಾನ್ಯವಾಗಿ ಜನಿಸಿ ಆರೋಗ್ಯವಂತ ಹೆಣ್ಣು ಮಗು ಆಗಿ ಎಲ್ಲರಿಗೂ ಸಂತೋಷ ತಂದಿತು. ಆ ಮಗುವಿನ ಚಲನೆ, ಲಲನೆ, ಆಲನೆ, ಪಾಲನೆ, ಬುದ್ಧಿ ಎಲ್ಲವೂ ಸೈಂಟಿಸ್ಟ್ನ ಪೂರ್ಣ ಹಿಡಿತದಲ್ಲಿತ್ತು. ಮಗುವಿನ ಪ್ರತಿಯೊಂದು ಭಾವನೆ, ಅಳುವ ನಗು, ಮನಸ್ಸಿನ ತರಂಗ ಎಲ್ಲವೂ ಅವನ ನಿಯಂತ್ರಣದಲ್ಲೇ ಇತ್ತು.